ಟೈಮ್ ಕೆಲಸದ ಆಮಿಷ ಒಡ್ಡಿ ಪಂಗನಾಮ ಹಾಕಲಾಗಿದೆ. ಸಾವಿರಾರು ಮಹಿಳೆಯರಿಂದ ಹಣ ಪಡೆದು ದೋಖಾ ಮಾಡಲಾಗಿರೋದು. ಇದು ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ. ಬೆಳಗಾವಿಯಲ್ಲಿ ಮಹಿಳೆಯರಿಗೆ 12 ಕೋಟಿ ಪಂಗನಾಮ ಹಾಕಲಾಗಿದೆ. ಈಗ ತಾನು ಕೆಲಸ ಕೊಡಿಸ್ತೀನಿ, ಪಾರ್ಟ್ ಟೈಮ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಮಹಿಳೆಯರನ್ನ ನಂಬಿಸಿ ಆಮಿಷ ಒಡ್ಡಿ ಪಂಗನಾಮ ಹಾಕಿರುವಂತಹ ಘಟನೆ. ಸಾವಿರಾರು ಮಹಿಳೆಯರಿಂದ ಹಣವನ್ನ ಪಡೆದು ದೋಖಾ ಮಾಡಿರೋದು. ಈಗ ಮಹಿಳೆಯರಿಗೆ 12 ಕೋಟಿ ಪಂಗನಾಮ ಹಾಕಲಾಗಿದೆ. ಮಹಾರಾಷ್ಟ್ರದ ಬಾಬಾ ಸಾಹೇಬ್ ಕೋಳೇಕರ್ ಅನ್ನುವಾತ ಈ ರೀತಿಯಾಗಿ ಮಹಿಳೆಯರಿಗೆ ವಂಚನೆ ಮಾಡಿರುವಾತ 8,000 ಮಹಿಳೆಯರ ಬಳಿ 50ರಿಂದ 75 ಸಾವಿರ ಪೀಕಿದ್ದ ಈ ಆಸಾಮಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈಗ ವಂಚನೆಗೆ ಒಳಗಾದಂತಹ ಮಹಿಳೆಯರು ಒಂದಲ್ಲ ಎರಡಲ್ಲ ಬರೋಬ್ಬರಿ 8ರಿಂದ 12 ಸಾವಿರ ಮಹಿಳೆಯರಿಗೆ ಈತ ವಂಚನೆ ಮಾಡಿದಾನೆ ಅಂತ ಹೇಳಿದ್ರೆ, ಒಬ್ಬೊಬ್ಬರಿಂದ ಈತ 50ರಿಂದ 75 ಸಾವಿರ ಹಣವನ್ನ ಪಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಹಾಗಾದ್ರೆ ಯಾವ ರೀತಿಯಾಗಿ ಈತ ವಂಚನೆಯನ್ನ ಮಾಡಿದಾನೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಒಟ್ಟಾರೆಯಾಗಿ 12 ಕೋಟಿ ವಂಚನೆಯನ್ನ ಮಾಡಿದಾನೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಿದೆ. ನಮಗ ಒಬ್ರು ಉದನ್ ಕಡ್ಡಿ ಕೊಡ್ತೇನಂತ ಹೇಳ್ರಿ ಅವರು ಮೋಸ ಮಾಡಿದಾರಿ. ಮತ್ತ ನಮಗ ಪೇಮೆಂಟ್ ಕೊಟ್ಟಿಲ್ಲ. ಗೃಹಲಕ್ಷ್ಮಿ 2,000 ರೂಪಾಯಿ ಬರ್ತಿತ್ರಿ. ನಾವು 2,000 ರೂಪಾಯಿ ತಗೊಂಡು ಇವರು ನಮಗ ಉದನ್ ಕಡ್ಡಿ ಕೊಡ್ತೇನಂತ ಪಚಾಸಿ ಹೋಗಿದ್ದಾರೆ. ನಾವು ಒಂದು 4,000 ಲೇಡೀಸ್ ಮಂದಿ ಇದೇವ್ರಿ ಸರ್. ಅದನ್ನ ಉದನ್ ಕಡ್ಡಿ ನಮಗ ಪ್ಯಾಕಿಂಗ್ ಮಾಡಾಕ ಕೊಡ್ತಿದ್ರಿ. ಪ್ಯಾಕಿಂಗ್ ಮಾಡೋದು, ತೆಗೆಯೋದು, ಹಾಕೋದು ಕೊಡ್ತಾ ಇದ್ರಿ ಸರ್. ಅವ್ರು ಕೊಡ್ತಾ ಇದ್ರು. ನಮಗ 3 ತಿಂಗಳು ಬೇರೆ ಕಡೆ ನಮ್ಗ ಅವ್ರು ದುಡ್ಡು ಕೊಟ್ರಿ. ಪೇಮೆಂಟ್ ಬರುತ್ತೆ ಅಂತ ನಾನು ತೆಗದೆ ಸರ್. ಒಂದ್ಸಲನು ಪೇಮೆಂಟ್ ಕೊಡ್ಲಂಗೆ ಅವರು ಪಶಾರಾಗಿ ಹೋಗಿದ್ದಾರೆ ಸರ್. ನಿಮ್ ಕಡೆ ಕೊಡ್ತೇನಂತ ಬಂದ್ರಿ, ನಮಗ್ ಹೊಸಾಸ್ರಿ 2 ಸಾವಿರ ತುಂಬ್ಕೊಂಡಾರಿ ಸರ್ ಅವ್ರ. ಮತ್ತ ಎಲ್ಲಾರು ಬಂದ 2 ಸಲ ಅವ್ರ ಪೇಮೆಂಟ್ ಕೊಟ್ಟಾರೆ. ಆಸೆ ಮಾಡಿ ಹೆಣ್ಮಕ್ಳು ಏನ್ ಮಾಡಿದ್ರಿ ಸರ್, ಮತ್ತೂ ಮಾಡ್ಬೇಕಂತ ಅವ್ರ ಆಸೆ ಬಿದ್ದೈತ್ರಿ ಸರ್. ಮತ್ತ ಅವ್ರಿಗೆ ಏನ್ ರೊಕ್ಕ ಕೊಟ್ಟಿಲ್ಲ, ಏನಿಲ್ಲ. ಈಗ 2-3 ಅಡೆ ಆಗಿರು, ಅವ್ರಿಗೆ ಏನ್ ದುಡ್ಡು ಕೊಟ್ಟಿಲ್ಲ, ಏನಿಲ್ಲ. ಅದ್ರ ಸಮಸ್ಯೆ ಆಗಂತ್ಲೇನ ಇದು ಎಲ್ಲಾರ ಕಡೆ ಪರಿಚಯ ಆಗೈತ್ರಿ ಸರ್. ಮತ್ತ ಮೀಟಿಂಗ್ ಮಾಡ್ತಿದ್ರ ಅವಾಗ ಒಬ್ಬೊಬ್ರಿಗೆ 200 ರೂಪಾಯಿ ತಗೋತಿದ್ರಿ ಅವ್ರ ಎಲ್ಲಾರ ಕಡೆಯಿಂದಾರೆ. ಈಗ 5,000 ಮ್ಯಾಲ ಮಂದಿ ಆಗೈತ್ರಿ. 5,000 ಮ್ಯಾಲ ಮಂದಿ ಆದ್ರ ಏನ್ ಮಾಡುದು ಅಂತ ಎಲ್ಲಾರ್ಗು ವಿಚಾರ ಬಿದ್ದೈತ್ರಿ. ಇದ್ರ ಮ್ಯಾಲ ಏನಾರ ಕಾರಾಯಿ ಮಾಡಿ ನಾವ್ ಎಲ್ಲಾರು ಬರ್ಬೇಕಂತ, ಲೇಡೀಸ್ ಎಲ್ಲಾರು ಇಲ್ಲಿ ಬಂದ ನಾವ್ ಮಾತಾಡ್ಬೇಕಂತ ಸರ್ ನಾವ್ ಇಲ್ಲಿ ಬಂದೇವ್ರಿ. ನೀವ್ ಏನ್ ಮಾಡ್ತೀರಿ ಸರ್ ಕಡೆ ಮಾಡಿ. ಬಾಬಾ ಸಾಹೇಬ್ ಲಕ್ಷ್ಮಣ್ ಕೋಳೇಕರ್ ಇವನು ಇಲ್ಲಿ ಒಂದು BM ಗ್ರೂಪ್ ಮಹಿಳಾ ಗೃಹ ಉದ್ಯೋಗ ಸಮೂಹ ಅಂತ ಒಂದು ಆಫೀಸ್ ಓಪನ್ ಮಾಡಿದ್ದಾನೆ. ಇದರಲ್ಲಿ ಅವನು ಆಫರ್ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಈ ಮಹಿಳೆಯರು ಮನೆಯಿಂದನೇ ಕೆಲಸ ಮಾಡಬಹುದು. ಅವನು ಲೂಸ್ ಅಗರಬತ್ತಿ ಕೊಡ್ತಾನೆ, ಅವರು ಅದಕ್ಕೆ ಪ್ಯಾಕಿಂಗ್ ಮಾಡ್ಕೊಂಡು ಕೊಡಬೇಕು. 30 ಬಂಡಲ್ದು ಪ್ಯಾಕಿಂಗ್ ಮಾಡಿದರೆ 20 ದಿನ ಆಮೇಲೆ ಅದು ಡೆಲಿವರಿ ಮಾಡಿದ್ಮೇಲೆ ಅವರಿಗೆ 3,000 ರೂಪಾಯಿ ಸಿಗುತ್ತೆ. ಈ ಕೆಲಸ ಮಾಡಬೇಕಾದ್ರೆ ಅವರು ಈ ಆರೋಪಿಯಿಂದ ಒಂದು ID ಕಾರ್ಡ್ ತಗೋಬೇಕು. ಮತ್ತು ID ಕಾರ್ಡ್ದು ಚಾರ್ಜಸ್ ಅವನು 2,500 ರೂಪಾಯಿ ಇಟ್ಟಿದ್ದಾನೆ. ಸೊ ಸಾಕಷ್ಟು ಮಹಿಳೆಯರು ಇದು ID ಕಾರ್ಡ್ ಅವನಿಂದ ತಗೊಂಡಿದ್ದಾರೆ. ಸೊ ಒಂದೊಂದು ಮಹಿಳೆ 10, 20, 30, 40 ಆ ಥರ ID ಕಾರ್ಡ್ ಅವನಿಂದ ತಗೊಂಡಿದ್ದಾರೆ. ಮತ್ತು ಅವನು ಸ್ಟಾರ್ಟಿಂಗ್ ನಲ್ಲಿ ಅದು ಸ್ವಲ್ಪ ಅಗರಬತ್ತಿ ಕೂಡ ಕೊಟ್ಟಿದ್ದಾನೆ. ಮತ್ತು ಇವರು ದುಡ್ಡು ಕೇಳಕ್ಕೆ ಶುರು ಮಾಡಿದಾಗ ನಾಳೆ ಕೊಡ್ತೀನಿ ಅಂತ ಹೇಳ್ಕೊಂಡು ಈಗ ಫೈನಲಿ ಅವನು ಅಬ್ಸ್ಕಾಂಡ್ ಆಗಿದ್ದಾನೆ. ಈ ಮಹಿಳೆಯರು ಇಲ್ಲಿ ನಮಗೆ ಅಪ್ರೋಚ್ ಆಗಿದ್ದಾರೆ. ನಾವು ತಕ್ಷಣ ಇದು FIR ಮಾಡಿದೀವಿ. ಮತ್ತು ನೂರಾರು ಹೆಣ್ಮಗಳಿಗೆ ಇದು ಮೋಸ ಆಗಿದೆ ಅಂತ ಮಾಹಿತಿ ಬಂದಿದೆ. ಆದ್ದರಿಂದ ಇದು ಪ್ರಕರಣವನ್ನು ಗಂಭೀರವನ್ನು ನೋಡಿಕೊಂಡು ನಾವೊಂದು ಸ್ಪೆಷಲ್ ತಂಡ ರಚನೆ ಮಾಡಿದೀವಿ. ಶಹಾಪುರ್ ಇನ್ಸ್ಪೆಕ್ಟರ್ ಕೆಳಗಡೆ ತಂಡ ಕೆಲಸ ಮಾಡುತ್ತೆ. ನಮ್ದು ಕ್ರೈಮ್ ಸಿಬ್ಬಂದಿ, ನಮ್ದು ಟೆಕ್ನಿಕಲ್ ಸಿಬ್ಬಂದಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೇಗನೆ ಇವನಿಗೆ ನಾವು ದಸ್ತಗಿರಿ ಮಾಡ್ತೀವಿ ಮತ್ತು ಈ ದೂರುದಾರರು ಯಾರಿದ್ದಾರೆ ಅವರದ್ದು ಹಣ ವಾಪಸ್ ಕೊಡೋಕೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗಾಗಲೇ ಈತ ಆಲ್ಮೋಸ್ಟ್ 8,000 ಜನರಿಗೆ ಮೋಸ ಮಾಡಿದಾನೆ ಅಂತ ಹೇಳಿದ್ರೆ ಜನರನ್ನ ಹೆಂಗ್ ನಂಬಿಸ್ದ ಈತ? ಇದೀಗ ಎಷ್ಟು ಕೋಟಿ ವಂಚನೆಯನ್ನ ಮಾಡಿದಾನೆ ಈತ ಎಲ್ಲಿ ಅವನು? ಈತನ ಹಿನ್ನೆಲೆ ಏನು? ಹೇಗ್ ನಂಬಿದ್ರು ಈತನನ್ನ? ನವಿತಾ ಜೈನ್, ಬೆಳಗಾವಿಯಲ್ಲಿ ಮತ್ತೊಂದು ಮೋಸ ಬಯಲಾಗಿರ್ತಕ್ಕಂಥದ್ದು. ಈ ಹಿಂದೆ ಏನು ಮೈಕ್ರೋ ಫೈನಾನ್ಸ್ ವಂಚನೆ ಕೂಡ ಬೆಳಗಾವಿಯಿಂದಲೇ ಬಯಲಾಗಿತ್ತು. ಈಗ ಮತ್ತೊಂದು ವಂಚನೆ ಪ್ರಕರಣ ಬೆಳಗಾವಿಯಿಂದಲೇ ಬಯಲಾಗಿದೆ. ಮಹಾರಾಷ್ಟ್ರದ ಮೂಲದ ವ್ಯಕ್ತಿ ಬಾಬಾ ಸಾಹೇಬ್ ಕೋಳೇಕರ್ ಅಂತಕ್ಕಂಥ ವ್ಯಕ್ತಿ ಇತ್ತೀಚೆಗೆ ಬೆಳಗಾವಿಲಿ ಬಂದು ನೆಲೆಸಿರ್ತಾನೆ. ಆತ ಏನು ಮಹಿಳೆಯರಿಗೆ ಒಂದು ನಂಬಿಸ್ತಾನೆ ಅಂತಂದ್ರೆ, ನೀವು ಅಗರಬತ್ತಿ, ಓಪನ್ ಅಗರಬತ್ತಿ, ತಯಾರಾದಂತ ಅಗರಬತ್ತಿಯನ್ನು ನಿಮ್ಮ ಮನೆಗೆ ತಂದು ನಾವು ಕೊಡ್ತೇವೆ, ನೀವು ಅದನ್ನ ಪ್ಯಾಕ್ ಮಾಡಿಕೊಡಿ, ಇದು ಪಾರ್ಟ್ ಟೈಮ್ ಕೆಲಸ, ಇದರಿಂದ ನಿಮಗೆ ತಿಂಗಳಿಗೆ ಏನು 1,000 ರೂಪಾಯಿ ನೀವು ಗಳಿಸಬಹುದು ಅಂತ ಹೇಳಿ ನಂಬಿಸಿರ್ತಾನೆ. ಇದನ್ನ ನೀವು ಕೆಲಸ ಮಾಡಬೇಕಾದ್ರೆ ಒಂದು ID ಕ್ರಿಯೇಟ್ ಮಾಡಬೇಕು. ಆ ID ಕ್ರಿಯೇಟ್ ಮಾಡಕ್ಕೆ ಸುಮಾರು 2,500 ರೂಪಾಯಿ ಆಗುತ್ತೆ ಅಂತ ಹೇಳಿ ಮಹಿಳೆಯರಿಗೆ ಹೇಳ್ತಾನೆ. ಆಗ ಮಹಿಳೆಯರು ನಂಬಿದಂತಹ ಮಹಿಳೆಯರು ಒಬ್ಬರು ಮಹಿಳೆಯರು ಸುಮಾರು 10ರಿಂದ 15, ಕೆಲವರು 30-40 ID
ಐಡಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಐಡಿಗೆ 2,500 ರೂಪಾಯಿ ಆಗ್ತದ್ರೆ 10 ಐಡಿ ಕ್ರಿಯೇಟ್ ಮಾಡಕ್ಕೆ 25,000, 30 ಐಡಿ ಕ್ರಿಯೇಟ್ ಮಾಡಕ್ಕೆ ಹೀಗೆ ಸಾವಿರಾರು ರೂಪಾಯಿ ಹಣವನ್ನ ಮಹಿಳೆಯರು ಅದರಲ್ಲಿ ತೊಡಗಿಸಿದ್ದಾರೆ. ಕೆಲ ತಿಂಗಳ ಕಾಲ ನಡೆದಂತಹ ಬಿಸಿನೆಸ್ ಇದು ಕೊನೆಗೆ ಫ್ರಾಡ್ ಅಂತ ಗೊತ್ತಾಗಿದೆ. ಇತ್ತೀಚೆಗೆ ಅವರಿಗೆ ಕೆಲಸನೇ ಸಿಗ್ತಾ ಇಲ್ಲ. ಹೀಗಾಗಿ ಇದರಿಂದ ವಂಚನೆಗೊಳಗಾದಂತ ಮಹಿಳೆಯರು ಈಗ ಪೊಲೀಸ್ ಠಾಣೆಯನ್ನು ಮೆಟ್ಲೇರಿದ್ದಾರೆ. ಬೆಳಗಾವಿಯ ಮಾಳಮಾರುತಿ ಸೇರಿದಂತೆ ಅನೇಕ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಾಗಿರ್ತಕ್ಕಂಥದ್ದು. ಬೆಳಗಾವಿ ತಾಲೂಕಿನಾದ್ಯಂತ ಸುಮಾರು 8,000 ಮಹಿಳೆಯರಿಗೆ 12 ಕೋಟಿಯಷ್ಟು ಮೋಸ ಆಗಿದೆ ಅಂತಕ್ಕಂಥದ್ದು ಸದ್ಯ ಮೂಲಗಳ ಮಾಹಿತಿ. ಈ ಬಗ್ಗೆ ತನಿಖೆ ಮಾಡಕ್ಕೆ ನಗರ ಪೊಲೀಸರು ವಿಶೇಷ ತಂಡವೊಂದನ್ನ ರಚನೆ ಮಾಡಿದ್ದಾರೆ. ಎಷ್ಟು ದಿನಗಳಲ್ಲಿ ಇದರ ವರದಿ ಬರುತ್ತೆ ಮತ್ತು ಆರೋಪಿಯನ್ನ ಯಾವಾಗ ಬಂಧಿಸ್ತಾರೆ ಅಂತಕ್ಕಂಥದ್ದು ಈಗ ಪೊಲೀಸ್ ತನಿಖೆಯಿಂದ ಕಾದು ನೋಡಬೇಕಿದೆ. ಒಟ್ಟು ಮಹಿಳೆಯರು ನಮಗೆ ಆದಂತಹ ಮೋಸದಿಂದ ನಮಗೆ ಹಣವನ್ನ ವಾಪಸ್ ಕೊಡಿ ಅಂತ ಹೇಳಿ ಈಗ ಬೀದಿಗಿಳಿದು ಪ್ರತಿಭಟನೆ ಮಾಡುವ ಹಂತಕ್ಕೆ ತಲುಪಿದ್ದಾರೆ. ಮನೆಯಲ್ಲಿ ಗೃಹಿಣಿಯರೇ ಅತಿ ಹೆಚ್ಚು ಈ ಒಂದು ಮೋಸದ ಜಾಲಕ್ಕೆ ಬಲಿಯಾಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಗೃಹಲಕ್ಷ್ಮಿ ಹಣಗಳು ಕೂಡ ರಾಜ್ಯದಲ್ಲಿ ವಿಳಂಬ ಆಗ್ತಿದೆ. ಆ ಗೃಹಲಕ್ಷ್ಮಿ ಬಂದಂತಹ ಹಣವನ್ನ ಕೆಲವರು ಕೂಡ ಇದರಲ್ಲಿ ತೊಡಗಿಸಿದ್ದಾರೆ. ಅವರೆಲ್ಲರೂ ಕೂಡ ಸದ್ಯ ಮೋಸಕ್ಕೆ ಬಲಿಯಾಗಿದ್ದಾರೆ. ನವಿತಾ ಜೈನ್, ಇದು ಹೊಸ ರೀತಿಯ ಮೋಸ ಆಗಿದ್ದರಿಂದ ಪೊಲೀಸರು ವಿಶೇಷ ತಂಡವನ್ನ ರಚಿಸಿ ಈಗ ತನಿಖೆಗೆ ಇಳಿದಿದ್ದಾರೆ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ.